ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿದೆ. ಹಾಗಿದ್ರೆ ಗೋಲ್ಡ್ ಸುರೇಶ್ ಯಾರಿಗೆ ಏನು ವಂಚನೆ ಮಾಡಿದ್ರು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ರಾಯಚೂರಿನ ಮಾನ್ವಿ ಪಟ್ಟಣದ ಮೈನುದ್ದೀನ್ ಎನ್ನುವ ವ್ಯಕ್ತಿಗೆ ಗೋಲ್ಡ್ ಸುರೇಶ್ ವಂಚನೆ ಮಾಡಿರುವ ಆರೋಪ ಸದ್ಯ ಕೇಳಿ ಬಂದಿದೆ. ಮೈನುದ್ದೀನ್ 2017ರಲ್ಲಿ ಕೇಬಲ್ ಚಾನೆಲ್ ಸೆಟಪ್ ವಿಚಾರವಾಗಿ ಗೋಲ್ಡ್ ಸುರೇಶ್ ಜೊತೆ ಒಟ್ಟು 14 ಲಕ್ಷ ರೂಪಾಯಿಯ ಡೀಲ್ ಮಾಡಿಕೊಂಡಿದ್ದರಂತೆ. ಆದರೆ ಗೋಲ್ಡ್ ಸುರೇಶ್ ಕೇವಲ 50% ಕೆಲಸ ಮುಗಿಸಿ ಉಳಿದ ಕೆಲಸ ಬಾಕಿ ಉಳಿಸಿದ್ದಾರಂತೆ. ಇದೀಗ ಬಾಕಿ ಹಣ ಹಿಂತಿರುಗಿಸುವಂತೆ ಮೈನುದ್ದೀನ್ ಕೇಳ್ತಾ ಇದ್ರು. ಗೋಲ್ಡ್ ಸುರೇಶ್ ಮಾತ್ರ ಅದಕ್ಕೆ ರೆಸ್ಪಾನ್ಸೇ ಮಾಡ್ತಿಲ್ವಂತೆ. 14 ಲಕ್ಷ ಒಪ್ಪಂದದಡಿಯಲ್ಲಿ ಮೊದಲಿಗೆ 4 ಲಕ್ಷ ಮುಂಗಡವಾಗಿ, ನಂತರ ಹಂತ ಹಂತವಾಗಿ 7 ಲಕ್ಷದವರೆಗೂ ಹಣ ನೀಡಿರುವ ಮೈನುದ್ದೀನ್ ಸ್ಟುಡಿಯೋ ನಿರ್ಮಾಣಕ್ಕೆ ಹಣ ಪಾವತಿಸಿದ್ದಾರಂತೆ. ಆದರೆ ಸುರೇಶ್ ಕೆಲಸ ಪೂರ್ತಿ ಮುಗಿಸದೆ ಕೈ ಎತ್ತಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಪ್ರಾಜೆಕ್ಟ್ ಸರ್ 7 ಲಕ್ಷ ತಗೊಂಡ್ರು ಅಮೌಂಟ್. ಅವ್ರು ಮಾಡಿದ್ ಮಾತ್ರ ಏನಿಲ್ಲ, ಗ್ರೀನ್ ಮ್ಯಾಟ್ 10x10 ಒಂದು ಗ್ರೀನ್ ಮ್ಯಾಟ್ ಮಾಡಿಕೊಂಡು ಒಂದು PCR ಒಂದು ಗ್ಲಾಸ್ ಫಿಟ್ಟಿಂಗ್ ಕೂರಿಸಿದ್ರು. ಅದೊಂದು ಕೂರಿಸಿದ್ರು. ಮತ್ತೆ ಇವೆಲ್ಲ ಸಿಸ್ಟಮ್ ವರ್ಕು, ಸಿಸ್ಟಮ್ ಅಂತ ಏನು ನಡೆಸಿಲ್ಲ, ಫರ್ನಿಚರ್ ಟೇಬಲ್ ಎಲ್ಲ ಕೂರಿಸಿದ್ರು. ಅದ್ರ ಬಿಟ್ಟು ಇನ್ನೂ ಏನು ಮಾಡಿಲ್ಲ. ಅಂದ್ರೆ ಈ ತರ ಗ್ರೀನ್ ಮ್ಯಾಟ್ ಮಾಡ್ತೀನಿ ಅಂತ ಹೇಳಿದ್ರು. ಈ ತರ ಗ್ರೀನ್ ಮ್ಯಾಟ್ಗಳು ಈ ತರ ಒಂದು 10x8 ಅಡಿ ರೂಮಲ್ಲಿ ಗ್ರೀನ್ ಮ್ಯಾಟ್ ಮಾಡಿದ್ರು. ಅಂದ್ರೆ ಯಾಕೋ ಬರಬಾರ್ದು, ಅವೆಲ್ಲ ಚೆನ್ನಾಗಿರ್ತೀವಿ, ವಾಯ್ಸ್ ಪೀಸಿಗೆ ಇಂಗ್ರೀಡಿಯಂಟ್ ಅಂತೇಳಿ ಮಾಡಿದ್ರು. ಟೋಟಲ್ 6 ಡಿಸ್ಟ್ರಿಕ್ಟ್ಗೆ ನಮ್ಗೆ ಪ್ರಚಾರ ಹೋಗ್ಬೇಕು, ರೀಚ್ ಆಗ್ಬೇಕು ಎಲ್ಲಿ ಅಂತೇಳಿ ಹೇಳಿದ್ರು. ಬಟ್ ಯಾವುದೇ ರೀತಿ ಕೆಲಸ ಮಾಡಿಲ್ಲ. ಫರ್ನಿಚರ್ ಮತ್ತೆ ಗ್ರೀನ್ ಮ್ಯಾಟ್ ಇವೆಲ್ಲ ಬಿಟ್ರೆ ಇವು ವರ್ಕ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಬಿಗ್ ಬಾಸ್ ಮುಗಿದ ಬಳಿಕ ಇದೇ ಏಪ್ರಿಲ್ 29ಕ್ಕೆ ಸುರೇಶ್ನನ್ನ ಸಂಪರ್ಕಿಸಿದ ವೇಳೆ ಮೈನುದ್ದೀನ್ ಸ್ನೇಹಿತ ಬಸವರಾಜ್ಗೆ ಸುರೇಶ್ 50,000 ಕೊಟ್ಟಿದ್ದಾರಂತೆ. ನಂತರ ಉಳಿದ 4 ಲಕ್ಷ ಕೊಡುವಂತೆ ಮೈನುದ್ದೀನ್ ದುಂಬಾಲು ಬಿದ್ದಾಗ ಮುಂಬೈಗೆ ಬನ್ನಿ ಕೊಡ್ತೀನಿ ಅಂತ ಸುರೇಶ್ ಮುಂಬೈನ ಲೊಕೇಶನ್ ಹಾಕಿದ್ದಾರೆ ಎನ್ನಲಾಗಿದೆ. ಸದ್ಯ ಸುರೇಶ್ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿರುವ ಮೈನುದ್ದೀನ್ ಕೊರಡಲ್ಲಿರೋ ಒಂದು ಚಿನ್ನದ ಸರ ಕೊಡಿ ಸಾಕು, ನನ್ನ ಸಾಲ ತೀರುತ್ತೆ ಎಂದಿದ್ದಾರೆ.